ಹಾಯ್ ಎಲ್ಲರಿಗೂ. ಸೀರೆಗೆ ಕ್ರೋಶ ಹಾಕ್ತಾಯಿದ್ದೀನಿ. ಫಸ್ಟ್ ಒಂದು ಸೀರೆಗೆ ನಾಟ್ ಹಾಕ್ಕೊಂಡೆ, ಪಕ್ಕದಲ್ಲಿ ಸೀರೆಯಿಂದ ಕ್ರೋಶ ತಂದು ಇನ್ನೊಂದು ನಾಟ್ ಹಾಕಿದೆ. ನಾಟ್ ಹಾಕಿ 4 ಚೈನ್ ಹಾಕ್ತಾಯಿದ್ದೀನಿ. ಇದು ಕ್ರೋಶ ನೀಡಲು 6 ಎಳೆ ದಾರ, ಸಿಲ್ಕ್ ದಾರ ತೊಗೊಂಡಿದ್ದೀನಿ. 4 ಚೈನ್ ಹಾಕಿ ಪಕ್ಕದಲ್ಲಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸೀರೆಯಿಂದ ಕ್ರೋಶ ತಂದು ನಾಟ್ ಹಾಕಿದೆ. ಪಕ್ಕದಲ್ಲಿ ಇನ್ನೊಂದು ನಾಟ್ ಹಾಕಿದೆ. ನಾಟ್ ಹಾಕಿ ದಾರಾನ ಸ್ವಲ್ಪ ಮೇಲಕ್ಕೆ ತಂದು ಒಂದು ದಪ್ಪ ಡಿಸೈನ್ ಮಣಿ ಹಾಕ್ತಾಯಿದ್ದೀನಿ. ಹಾಕಿ ಈ ಮಣಿಗೊಂದು ನಾಟ್ ಹಾಕ್ತೀನಿ. ನಾಟ್ ಅಂದರೆ ಗಂಟು, ರೌಂಡ್ ದಾರ ಇರುತ್ತಲ್ಲ ಅದರೊಳಗಡೆ ಸೀರೆ ಒಳಗೆ ಕ್ರೋಶದಿಂದ ಇನ್ನೊಂದು ದಾರ ಎಳ್ಕೊಳ್ಳೋದು. ಪುನಃ ಸೀರೆಗೆ ಅದನ್ನು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದೆ. ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. 2 ಸಲ ಲಾಕ್ ಮಾಡಿದ್ದೀನಿ. ಮಾಡಿ 4 ಚೈನ್ ಹಾಕ್ತೀನಿ. ಚೈನ್ ಅಂದರೆ ರಿಂಗ್ ಇರ್ತದಲ್ಲ ಅದರೊಳಗಡೆಯಿಂದ 3 ಚೈನ್ ಹಾಕಿದ್ದೀನಿ. ಹಾಕಿ ಸೂಜಿ ಮೇಲೆ ದಾರ ತಂದು ಡಬಲ್ ಕ್ರೋಶ ಹಾಕಿ 3 ಚೈನ್ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಆ ಡಬಲ್ ಕ್ರೋಶದ ಹಿಂದ್ಗಡೆಯಿಂದ ದಾರನ ತಂದು ಒಂದು ನಾಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಪಿಕಾಕ್ ನಾಟ್ ಅಂತ ಹೇಳ್ತಾರೆ. ಪುನಃ ಸೂಜಿ ಮೇಲೆ ದಾರ 2ರಲ್ಲಿ 1 ಮಾಡ್ತೀನಿ. ಪುನಃ 2ರಲ್ಲಿ 1 ಮಾಡಿ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಪುನಃ ಆ ಕ್ರೋಶದ ಹಿಂದ್ಗಡೆಯಿಂದ ಡಬಲ್ ಕ್ರೋಶ ಹಾಕಿದ್ದೀನಲ್ಲ ಅದ್ರ ಹಿಂದ್ಗಡೆಯಿಂದ ಪುನಃ ಒಂದು ನಾಟ್ ಹಾಕ್ತಾಯಿದ್ದೀನಿ. ಪುನಃ ಸೂಜಿ ಮೇಲೆ ದಾರ 2 ಸಲ ನಾಟ್ ಹಾಕಿದ್ದೀನಲ್ಲ ಸೀರೆ ಅದ್ರ ಮಧ್ಯದಿಂದ ತಗೊಂಡು ಡಬಲ್ ಕ್ರೋಶ ಹಾಕಿ 3 ಚೈನ್ ಹಾಕಿ ಪುನಃ ಹಿಂದ್ಗಡೆಯಿಂದ ಆ 3 ಚೈನ್ ಹಿಂದ್ಗಡೆಯಿಂದ ನಾಟ್ ಹಾಕ್ತೀನಿ ಕ್ರೋಶದಿಂದ. ಈ ಥರ ನಾನು 5 ಡಬಲ್ ಕ್ರೋಶ ಪಿಕಾಕ್ ನಾಟ್ ಹಾಕ್ತೀನಿ. 5 ಡಬಲ್ ಕ್ರೋಶ, 3 ಚೈನ್, ಆ ಡಬಲ್ ಕ್ರೋಶದ ಹಿಂದ್ಗಡೆಯಿಂದ ಕ್ರೋಶದಿಂದ ದಾರ ಎಳ್ಕೊಂಡು 2 ದಾರದಿಂದ 1 ಮಾಡ್ತೀನಿ. ಈ ಥರ ನಾನು 5 ಪಿಕಾಕ್ ನಾಟ್ ಡಬಲ್ ಕ್ರೋಶ ಹಾಕಿ ಮಾಡ್ತೀನಿ. ಫಸ್ಟು ಬಿಟ್ಟಿರೋ 5 ಚೈನಲ್ಲಿ 50 ಎಳೆ ಇಲ್ಲ 60 ಎಳೆ ಕ್ರೋಶ ದಾರ ತಗೊಂಡು ಕುಚ್ಚು ಕಟ್ತೀನಿ. ಹಿಂದ್ಗಡೆಯಿಂದ ನಾಟ್ ಹಾಕ್ತೀನಿ. 5 ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ 5 ಡಬಲ್ ಕ್ರೋಶ, 3 ಚೈನ್ ಹಾಕಿ ಆ 3 ಚೈನ್ನ ಡಬಲ್ ಕ್ರೋಶದ ಹಿಂದ್ಗಡೆಯಿಂದ ದಾರನ ತಂದು ನಾಟ್ ಹಾಕ್ತೀನಿ. 5 ಡಬಲ್ ಕ್ರೋಶ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾಟ್ ಹಾಕ್ತೀನಿ. ಸೀರೆ ಒಳಗಡೆಯಿಂದ ದಾರ ತಂದು 2ರಲ್ಲಿ 1 ಎಳಿತೀನಿ. ಪುನಃ ಪಕ್ಕದಲ್ಲಿ ಇನ್ನೊಂದು ಸಲ ಮಾಡ್ತೀನಿ. 2 ಸಲ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ 2 ಸಲ ಸೀರೆಗೆ ನಾಟ್ ಹಾಕಿ ದಾರಾನ ಮೇಲೆ ತಂದು ಪುನಃ ಅದೇ ಡಿಸೈನ್ ಮಣಿನ ಹಾಕ್ತೀನಿ. ಹಾಕಿ ಮಣಿಗೊಂದು ನಾಟ್ ಹಾಕ್ತೀನಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆ ಒಳಗಡೆಯಿಂದ ಒಂದು ನಾಟ್ ಹಾಕ್ತೀನಿ. ಪುನಃ ಪಕ್ಕದಲ್ಲಿ ಇನ್ನೊಂದು ನಾಟ್ ಹಾಕ್ತೀನಿ. ಸೀರೆ ಪಕ್ಕದಲ್ಲೇ ಇನ್ನೊಂದು ಸಲ ದಾರನ ಎಳ್ಕೊಂಡು 2ರಿಂದ 1 ಮಾಡಿ ಈಗ ಚೈನ್ಗಳು ಹಾಕ್ತೀನಿ. 1, 2, 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು ಆ 2 ನಾಟ್ ಮಧ್ಯದಿಂದ ದಾರ ತಗೊಂಡು 2ರಲ್ಲಿ 1 ಮಾಡಿ 3 ಚೈನ್ ಮಾಡಿ ಡಬಲ್ ಕ್ರೋಶದ ಹಿಂದ್ಗಡೆಯಿಂದ
ದಾರನ ತಂದು ಅದನ್ನು ಲಾಕ್ ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ, ಎರಡು ಕ್ರೋಶದ ಮಧ್ಯದಿಂದ ದಾರನ ಹೊರಗೆ ತಂದು ಎರಡರಲ್ಲಿ ಒಂದು, ಪುನಃ ಕ್ರೋಶದ ಮೇಲೆ ಎರಡು ದಾರ ಇರುತ್ತಲ್ಲ ಅದರಲ್ಲಿ ಒಂದು ಮಾಡಿ 3 ಚೈನ್ ಹಾಕ್ತೀನಿ. ಇದು 6 ಎಳೆ ದಾರ ತಗೊಂಡಿದ್ದೀನಿ. ಈ 6 ಎಳೆ ದಾರಾನ ನಾನು 1 ಅಂತ ಹೇಳ್ತಾ ಇದ್ದೀನಿ. ಈಗ ಸೂಜಿ ಮೇಲೆ ಪುನಃ ದಾರ, ಆ 2 ನಾಟ್ ಮಧ್ಯದಿಂದ ದಾರ ತಗೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 1 2 3 ಚೈನ್ ಹಾಕಿ ಪುನಃ ಡಬಲ್ ಕ್ರೋಶದ ಹಿಂದ್ಗಡೆಯಿಂದ ನಾಟ್ ಹಾಕ್ತೀನಿ. ಇದಕ್ಕೆ ಪಿಕಾಕ್ ನಾಟ್ ಅಂತಾರೆ. ನೋಡೋಕ್ಕೊಂಥರ ನವಿಲುಗರಿ ಥರನೇ ಇದೆ. ಪುನಃ ಎರಡರಲ್ಲಿ ಒಂದು, 3 ಚೈನ್. ಆ 3 ಚೈನ್ ಒಂಥರ ಗಂಟು ಥರ ಡಬಲ್ ಕ್ರೋಶದ ಹಿಂದ್ಗಡೆನೇ ಹಾಕಿದ್ರೆ ಒಂಥರ ಗಂಟು ಥರ ಬರುತ್ತೆ. 5 ಡಬಲ್ ಕ್ರೋಶ ಹಾಕ್ತೀನಿ. ಸೂಜಿ ಮೇಲೆ ದಾರ, 2 ಕ್ರೋಶದ ಮಧ್ಯದಿಂದ 2 ನಾಟ್ ಹಾಕಿದ್ನಲ್ಲ ಅದರಿಂದ ತಂದು ಎರಡರಲ್ಲೊಂದು, 3 ಚೈನ್. ಆ 3 ಚೈನ್ನ ಪುನಃ ಡಬಲ್ ಕ್ರೋಶದ ಹಿಂದ್ಗಡೆಯಿಂದ ಹಾಕಿದ್ರೆ ನಾಟ್ ಬರುತ್ತೆ. ಐದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ತೀನಿ. ಲಾಕ್ ಅಂದರೆ ಚೈನ್ ಹಾಕ್ತೀನಿ. ಸೂಜಿನ ದಾರ ತಂದು ಸೂಜಿಯಿಂದ ಎರಡರಲ್ಲಿ ಒಂದು ಮಾಡ್ತೀನಿ. ಪುನಃ ಪಕ್ಕದಲ್ಲಿ ಇನ್ನೊಂದು ಮಾಡ್ತೀನಿ. ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ಲಿ ಅಂತ ಪಕ್ಕದಲ್ಲಿ ಇನ್ನೊಂದು ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ತಂದು ಇನ್ನೊಂದು ಮಣಿ ಹಾಕಿ ಮಣಿನ ಲಾಕ್ ಮಾಡಿ ಅದೆಲ್ಲ ಬರುತ್ತೆ ಅಲ್ಲಿ ಬಟ್ಟೆ ಒಳಗೆ ಹಾಕಿ 3 ಮಣಿ 3 5 ಡಬಲ್ ಕ್ರೋಶ ಹಾಕ್ತೀನಿ. ಪುನಃ 4 ಚೈನ್ ಹಾಕ್ತೀನಿ. 3 ಮಣಿ 3 5 ಡಬಲ್ ಕ್ರೋಶ 4 ಚೈನ್. ಈ ಮಣಿ ಆದಮೇಲೆ 2 ಸಲ ಸೀರೆ ಒಳಗೆ ನಾಟ್ ಹಾಕ್ತೀನಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಆ 2 ನಾಟ್ ಒಳಗಡೆಯಿಂದನೇ ದಾರಗಳು ತೊಗೋತೀನಿ. ಫಸ್ಟ್ ಎತ್ತರ ಬರೋಕ್ಕೆ 3 ಚೈನ್ ಹಾಕ್ಕೋಬೇಕು ಫಸ್ಟು. ಆ ಚೈನು 1 ಅಂತ ಲೆಕ್ಕನೇ. ಆಮೇಲೆ 5 ಡಬಲ್ ಕ್ರೋಶ, 3 ಚೈನ್, ಪಿಕಾಕ್ ನಾಟ್ ನೋಡಿ 3 ಸಲ ಹಾಕಿದ್ದೀನಿ. ಈಗ ಪುನಃ 4 ಚೈನ್ ಅದು ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ 2 ಸಲ ಲಾಕ್ ಮಾಡ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ಅಂತ 2 ಸಲ ಲಾಕ್ ಮಾಡ್ತೀನಿ. ಮಾಡಿ 4 ಚೈನ್ ಹಾಕ್ತೀನಿ. ಚೈನ್ ಹಾಕಿ ಕುಚ್ಚಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಸೀರೆ ಒಳಗೆ ಲಾಕ್ ಮಾಡ್ತೀನಿ. ಸೀರೆ ಒಳಗೆ ಲಾಕ್ ಮಾಡೋದು ಅಂದರೆ ಸೂಜಿಯಿಂದ ಸೀರೆಯಿಂದ ದಾರ ಎಳ್ಕೊಂಡು 2 ದಾರ ಬರುತ್ತಲ್ಲ ಅದನ್ನು ಒಂದು ಮಾಡೋದು. ಈ ಡಿಸೈನ್ ಈ ಥರ ಬರುತ್ತೆ. 4 ಚೈನ್, 6 ಸ್ಲೈಡಿಂಗು ಕ್ರೋಶ.